Good morning, dear students. It's very happy to welcome you all to the fourth semester English class. Today we will be discussing a very famous play written by very famous English playwright and poet William Shakespeare. William Shakespeare is very famous. We know much about him. But before going to discuss the play, we just um brush upon his life history. William Shakespeare was a famous English playwright. He was born in England. He had written 154 sonnets and 37 plays and two long narrative poems. The play we are going to discuss is one among the 37 plays written by William Shakespeare. William Shakespeare has used many historical events, historical incidents, and historical personas to write his plays. Julius Caesar, a very famous play of William Shakespeare. The complete name of the play is The Tragedy of Julius Caesar. In this slide, you can see the picture of William Shakespeare as well as Julius Caesar. ಈ ಒಂದು ಸ್ಲೈಡಲ್ಲಿ ನೀವು ವಿಲಿಯಂ ಶೇಕ್ಸ್ಪಿಯರ್ ಮತ್ತು ಜೂಲಿಯಸ್ ಸೀಸರ್ ಇಬ್ಬರು ಫೋಟೋಗಳನ್ನ ನೋಡಬಹುದು. ದ ಪ್ಲೇ ಆಸ್ ಐ ಸೆಡ್ ಅರ್ಲಿಯರ್ ಈಸ್ ಬೇಸ್ಡ್ ಆನ್ ಇವೆಂಟ್ಸ್ ಆಫ್ ಹಿಸ್ಟ್ರಿ. ಇತಿಹಾಸದ ಕೆಲವೊಂದು ಭಾಗಗಳನ್ನ, ಇತಿಹಾಸದ ಕೆಲವೊಂದು ಘಟನೆಗಳನ್ನ ಆಧಾರವಾಗಿಟ್ಕೊಂಡು ಈ ಒಂದು ಡ್ರಾಮಾವನ್ನು, ಈ ಒಂದು ನಾಟಕವನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ರಚಿಸಿದ್ದಾರೆ. Because of that, we should know something about history of Julius Caesar. ಆ ಕಾರಣದಿಂದ, ಯಾಕಂದರೆ ನಾಟಕ ಇತಿಹಾಸದ ಆಧಾರದ ಮೇಲೆ, ಐತಿಹಾಸಿಕ ಘಟನೆಗಳ ಆಧಾರದ ಮೇಲೆ ರಚಿಸಲ್ಪಟ್ಟಿರೋದ್ರಿಂದ ಒಂದಿಷ್ಟು ಇತಿಹಾಸವನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಪ್ಲೇ, ಈ ನಾಟಕವನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ. Vini, vidi, vici. I came, I saw, I conquered. ನಾನು ಬಂದೆ, ನಾನು ನೋಡಿದೆ, ನಾನು ಗೆದ್ದೆ. ತುಂಬ ಫೇಮಸ್ ವರ್ಡ್ಸ್ ಆಫ್ ಜೂಲಿಯಸ್ ಸೀಸರ್. ಕಂಡದ್ದನ್ನೆಲ್ಲ ಗೆದ್ದಂತಹ ಜೂಲಿಯಸ್ ಸೀಸರ್ನ ಕತೆ ಏನು ಅಂತ ಈ ನಾಟಕದಲ್ಲಿ ನಾವು ತಿಳಿತಾ ಇದ್ದೀವಿ. A brief biography of Julius Caesar. Julius Caesar was born on 12th July 100 BC before Christ. Julius Caesar married Cornelia. They had a daughter named Julia. Julius Caesar ಅವರು 12 ಜುಲೈಯಲ್ಲಿ 100ನೇ BCಯಲ್ಲಿ, ಕ್ರಿಸ್ತಪೂರ್ವ ಅಂತೇನು ಹೇಳ್ತೇವೆ, ಆಗ ಜನಿಸಿದಂಥವರು. ಇವರು ಕಾರ್ನಿಲಿಯಾ ಅನ್ನೋ ಮಹಿಳೆಯನ್ನು ಮದುವೆ ಆಗ್ತಾರೆ. ಜೂಲಿಯಸ್ ಸೀಸರ್ ಮತ್ತು ಕಾರ್ನಿಲಿಯಾ ಇವರಿಗೆ ಜೂಲಿಯಾ ಅನ್ನುವ ಹೆಣ್ಣು ಮಗು ಇರುತ್ತೆ. ಯಾಕೆ ನಾನು ಈ ಒಂದು ಹೆಣ್ಣು ಮಗುವಿನ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ನಮ್ಮ ನಾಟಕಕ್ಕೆ, ನಮ್ಮ ಪ್ಲೇಗೆ ಶಿ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ. ಆಫ್ಟರ್ ಕಾರ್ನಿಲಿಯಸ್ ಡೆತ್ ಹಿ ಮ್ಯಾರಿಡ್ ಪಾಂಪೆ ಅನ್ನುವ ಮತ್ತೊಂದು ಮಹಿಳೆಯನ್ನು ಮದುವೆ ಆಗ್ತಾರೆ ಜೂಲಿಯಸ್ ಸೀಸರ್, ಕಾರ್ನಿಲಿಯಾ ಮರಣದ ನಂತರ. But he divorced after some time Pompea and married Calpurnia. ಕೆಲವೊಂದು ವರ್ಷಗಳ ನಂತರ ಪಾಂಪೆಯನ್ನು ಡಿವೋರ್ಸ್ ಮಾಡಿ ಕಲ್ಪೂರ್ನಿಯಾ ಅನ್ನುವ ಮತ್ತೊಬ್ಬ ಮಹಿಳೆಯನ್ನು ಮದುವೆ ಆಗ್ತಾರೆ. ಇನ್ ದ ಹಿಸ್ಟ್ರಿ ವಿ ಗಾಟ್ ಟು ನೋ ದಟ್ biological springs or biological children is mentioned Julia only. ಅವರ ಸ್ವಂತ ಮಗು ಅಂತ ನಮಗೆ ಇತಿಹಾಸದಲ್ಲಿ ಸಿಗೋವಂಥದ್ದು ಜೂಲಿಯಾಳ ಹೆಸರು ಮಾತ್ರ. ಲೇಟರ್ ಹಿ ಅಡಾಪ್ಟೆಡ್ ಅ ಸನ್ ಆಕ್ಟೇವಿಯನ್ ಎನ್ನುವ ಒಬ್ಬ ಗಂಡು ಮಗುವನ್ನು ಆನಂತರದಲ್ಲಿ ಇವರು ದತ್ತು ತೆಗೆದುಕೊಳ್ತಾರೆ. ಆಕ್ಟೇವಿಯನ್ ಬಿಕೇಮ್ ದ ಫಸ್ಟ್ ಎಂಪರರ್ ಆಫ್ ರೋಮ್ ಆ್ಯಂಡ್ ಕೇಮ್ ಟು ನೌನ್ ಆ್ಯಸ್ ಅಗಸ್ಟಸ್ ಸೀಸರ್. ಇದೇ ದತ್ತು ಮಗು ಆಕ್ಟೇವಿಯನ್ ಆನಂತರ ಅಗಸ್ಟಸ್ ಸೀಸರ್ ಆಗಿ ನಮ್ಮೆಲ್ಲರಿಗೂ ಪರಿಚಯ ಆಗ್ತಾರೆ. ಆನಂತರ ಅವರ ಹೆಸರು ಅಗಸ್ಟಸ್ ಸೀಸರ್ ಆಗಿ
ಬದಲಾವಣೆಗೊಳಪಡುತ್ತೆ. ಇವರು ರೋಮ್ನ ಫಸ್ಟ್ ಎಂಪರರ್ ಆಗಿ ಆಳ್ವಿಕೆಯನ್ನು ಮಾಡ್ತಾರೆ. Yes, as I said that the play is based on historical events, we should know something about politics or political arena of Rome. ಐತಿಹಾಸಿಕ ಘಟನೆಗಳ ಮೇಲೆ ಆಧಾರವಾಗಿರೋದ್ರಿಂದ, ಆನಂತರ ರಾಜಕೀಯವನ್ನು ಒಳಪಟ್ಟಿರೋದ್ರಿಂದ ರೋಮ್ನ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಥವಾ ರಾಜಕೀಯದ ಸ್ಟ್ರಕ್ಚರ್ ಹೇಗಿತ್ತು ಅನ್ನೋದನ್ನು ಅರ್ಥಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಆಸ್ ವಿ ನ್ಯೂ ದ್ಯಾಟ್ ರೋಮ್ ವಾಸ್ ಅ ರಿಪಬ್ಲಿಕ್. ಇಟ್ ವಾಸ್ ನಾಟ್ ಮೊನಾರ್ಕಿ, ಇಟ್ ವಾಸ್ ನಾಟ್ ಡಿಕ್ಟೇಟರ್ಶಿಪ್. ನಮ್ಮ ರೋಮ್ನಲ್ಲಿ ಮೊನಾರ್ಕಿ ಆಗಲಿ ಅಥವಾ ಡಿಕ್ಟೇಟರ್ಶಿಪ್ ಆಗಲಿ ಇರೋದಿಲ್ಲ. ದಟ್ ವಾಸ್ ನೌನ್ ಆಸ್ ಅ ರಿಪಬ್ಲಿಕ್ because the Rome was administrated by a group of people who are known as senators. ಈ ರೋಮ್ನ ಯಾರು ನೋಡ್ಕೊಳ್ತಾ ಇರ್ತಾರೆ, ರೋಮ್ನ ಆಳ್ವಿಕೆಯನ್ನು ಯಾರು ನೋಡ್ಕೊಳ್ತಾ ಇರ್ತಾರೆ ಅಂದರೆ ಒಂದಿಷ್ಟು ಜನರ ಗುಂಪು ನೋಡ್ಕೊಳ್ತಾ ಇರತ್ತೆ. ಅದನ್ನು ನಾವು ಸೆನೇಟರ್ಸ್ ಅಂತ ಕರಿತೇವೆ. ಆ ಸೆನೇಟರ್ಸಲ್ಲೇ ಒಂದಿಷ್ಟು ಜನ ಮುಖ್ಯವಾಗಿರೋವಂಥವ್ರು, ಸ್ವಲ್ಪ ಸ್ಟ್ರಾಂಗ್ ಆಗಿರೋವಂಥವ್ರನ್ನ ನಾವೇನಂತ ಕರಿತೇವೆ, ಟ್ರೈಮ್ವಿರತ್ ಅಂತ ಕರಿತೇವೆ. ಹಾಗೆ ದ ಫಸ್ಟ್ ಟ್ರೈಮ್ವಿರತ್, ದ ಗ್ರೂಪ್ ಆಫ್ 3 people, ದ ಗ್ರೂಪ್ ಆಫ್ 3 men were known as ಟ್ರೈಮ್ವಿರತ್ ಇನ್ ರೋಮ್ ಇನ್ ದೋಸ್ ಡೇಸ್. ಆ ರೀತಿ 3 ಜನ ತುಂಬ ಸ್ಟ್ರಾಂಗ್ ಆಗಿರುವಂತಹ, ಪ್ರಭಾವಶಾಲಿ ಆಗಿದ್ದಂತಹ 3 ಜನರು ಟ್ರೈಮ್ವಿರತ್ ಆಗಿ, ದ ಫಸ್ಟ್ ಟ್ರೈಮ್ವಿರತ್ ಆಫ್ ರೋಮ್ ಆಗಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಯು ಕ್ಯಾನ್ ಸಿ ಇನ್ ದಿಸ್ ಸ್ಲೈಡ್ ದ ಪಿಕ್ಚರ್ ಆಫ್ ಆಲ್ ದೀಸ್ 3 men. First one is Pompey, a great politician, and Caesar, Julius Caesar, the famous general, and Crassus, the wealthiest man in Rome. All these 3 men have a strong relationship together, and they were very famous and popular among people. So they became the triumvirate of Rome. ತುಂಬ ಪ್ರಭಾವಶಾಲಿಗಳಾಗಿದ್ದರಿಂದ, ಸ್ಟ್ರಾಂಗ್ ಆಗಿದ್ದರಿಂದ ಅವರೇನಾಗಿರ್ತಾರೆ, ಟ್ರೈಮ್ವಿರತ್ ಆಗಿ ರೋಮ್ನ ಆಳ್ವಿಕೆಯನ್ನು ನೋಡ್ಕೊಳ್ತಾ ಇರ್ತಾರೆ. ಈ ಟ್ರೈಮ್ವಿರತ್ ಅನ್ನೋದನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾರೆ ರೋಮಲ್ಲಿ ಅಂದರೆ, there was some restlessness in Rome before this organization, before this establishment. So they decided to establish the group of 3 men that was known as triumvirate. ಈ ಟ್ರೈಮ್ವಿರತ್ ಅನ್ನೋದನ್ನ, ಆ ರೆಸ್ಟ್ಲೆಸ್ನೆಸ್ನ ತೆಗೆಯೋದಿಕ್ಕೆ, ಒಂದಿಷ್ಟು ಆರ್ಡರ್ಸ್ನ ತರೋದಿಕ್ಕೆ, ಟು ಬ್ರಿಂಗ್ ಆರ್ಡರ್ಸ್ ಇನ್ ದ ರೋಮ್, ಆ ರೋಮಲ್ಲಿ ಆ ಆರ್ಡರ್ನ ತರೋದಿಕ್ಕೆ, ಟು ಬ್ರಿಂಗ್ ಬ್ಯಾಕ್, ಮತ್ತೆ ಒಂದು ಸರಿಯಾದ ಆಳ್ವಿಕೆಯನ್ನು ನಡೆಸೋದಿಕ್ಕೆ ಈ ಒಂದು ಟ್ರೈಮ್ವಿರತ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ಹಿಯರ್ the relationship between Pompey and Caesar becomes strong because Pompey marries the daughter of Julius Caesar, that is Julia. ಈ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ನ ನಡುವೆ ಇರುವಂತಹ ಒಂದು ಸಂಬಂಧ ಇನ್ನೂ ಗಾಢವಾಗುತ್ತೆ, ಗಟ್ಟಿಯಾಗುತ್ತೆ. ಕಾರಣ ಏನು ಅಂದರೆ, ಸೀಸರ್ನ ಮಗಳಾದಂತಹ ಜೂಲಿಯಾಳನ್ನು ಪಾಂಪೆ ಮದುವೆ ಆಗ್ತಾರೆ. ಬಟ್ Caesar wanted more power. Caesar wanted more money. So he wanted to conquer the neighboring states of Rome. ಈ ರೋಮ್ನ ಏನೊಂದು ಬಾರ್ಡರ್ ಇರುತ್ತೆ, ಏನು ಒಂದು ಜಾಗ ಇರುತ್ತೆ, ಆ ಸುತ್ತಮುತ್ತಲಿನ ರಾಜ್ಯಗಳನ್ನ ಕಾನ್ಕ್ವರ್ ಮಾಡ್ಕೋಬೇಕು, ಆ ಎಲ್ಲ ಪ್ರದೇಶಗಳು ತನ್ನ ಹಿಡಿತಕ್ಕೆ ಬರಬೇಕು ಅನ್ನುವ ಆಸೆ ನಮ್ಮ ಜೂಲಿಯಸ್ ಸೀಸರ್ಗೆ ಇರುತ್ತೆ. ಆ ಕಾರಣಕ್ಕೆ ಹಿ ವಾಂಟೆಡ್ ಟು ಗೋ ಆನ್ ಕಾನ್ಕ್ವೆಸ್ಟ್. ಅವ್ರೇನಂತ ಡಿಸೈಡ್ ಮಾಡ್ತಾರೆ, ಈ ಆಕ್ರಮಣಕ್ಕೆ, ಗೆಲ್ಲೋದಕ್ಕೆ, ಅಕ್ಕಪಕ್ಕದ ರಾಜ್ಯಗಳನ್ನ ಗೆಲ್ಲೋದಕ್ಕೆ ತಾನು ಹೊರಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ he wanted to conquer the neighboring states. At the same time he got a bad news that Julius death. ಅದೇ ಸಮಯಕ್ಕೆ ಒಂದು ಕೆಟ್ಟ ವಿಷಯವನ್ನು
ವಾರ್ತೆ ಅವರಿಗೆ ಗೊತ್ತಾಗುತ್ತೆ. ಅದೇನು ಅಂದರೆ ಜೂಲಿಯಾಳು ಸತ್ತು ಹೋಗ್ತಾಳೆ. ದ ವೆರಿ ಸ್ಟ್ರಾಂಗ್ ಟೈ ಬಿಟ್ವೀನ್ ಪಾಂಪೆ ಆ್ಯಂಡ್ ಜೂಲಿಯಸ್ ಸೀಸರ್ ವಾಸ್ ಜೂಲಿಯಾ. ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ನಡುವೆ ಸಂಬಂಧ ಗಟ್ಟಿ ಆಗೋದಕ್ಕೆ, ಸಂಬಂಧ ಚೆನ್ನಾಗಿರೋದಕ್ಕೆ ಸೇತುವೆ ಆಗಿದ್ದಂಥವಳು ಜೂಲಿಯಾ. ಅವಳು ತೀರ್ಕೊಂಡ್ಮೇಲೆ ಏನಾಗುತ್ತೆ, ದ ರಿಲೇಷನ್ಶಿಪ್ ಬಿಟ್ವೀನ್ ಪಾಂಪೆ ಆ್ಯಂಡ್ ಸೀಸರ್ ಗಾಟ್ ಟು ಬ್ರೋಕ್ ಡೌನ್. ಏನಾಗ್ತಾ ಹೋಗುತ್ತೆ, ಅವರಿಬ್ಬರ ಸಂಬಂಧ ಹಳಿಸೋದಿಕ್ಕೆ, ಮುರಿದು ಬೀಳೋದಿಕ್ಕೆ ಪ್ರಾರಂಭ ಆಗುತ್ತೆ. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಪಾಂಪೆ ವಾಸ್ ಜೆಲಸ್ ಅಬೌಟ್ ಆಂಬಿಷನ್ ಆಫ್ ಸೀಸರ್. ಈ ಸೀಸರ್ನ ಆಂಬಿಷನ್ ಏನಿರುತ್ತೆ, ದ ಕಾನ್ಕ್ಯೂರಿಂಗ್ ಕ್ವೆಸ್ಟ್ ಏನಿರುತ್ತೆ, ಅಕ್ಕಪಕ್ಕದ ಎಲ್ಲ ರಾಜ್ಯಗಳನ್ನ ಗೆಲ್ಲಬೇಕು ಅನ್ನುವ ಆಸೆ ಏನಿರುತ್ತೆ, ಅದು ಪಾಂಪೆಗೆ ಇಷ್ಟ ಆಗಿರೋದಿಲ್ಲ. ಆದ್ದರಿಂದ ಏನಾಗ್ತಾ ಹೋಗುತ್ತೆ, ಪಾಂಪೆಗೆ ಹಿ ಸ್ಟಾರ್ಟೆಡ್ ಟು ಗ್ರೋ ಅಪ್ ಅ ಕೈಂಡ್ ಆಫ್ ಜೆಲಸ್ ಟುವರ್ಡ್ಸ್ ಸೀಸರ್ಸ್ ಪವರ್ ಆ್ಯಂಡ್ ಹಿಸ್ ಇನ್ಫ್ಲುಯೆನ್ಸ್ ಆ್ಯಂಡ್ ಹಿಸ್ ಪಾಪ್ಯುಲಾರಿಟಿ ಅಮಾಂಗ್ ಕಾಮನರ್ಸ್. ಅವರ ಸೀಸರ್ ಏನಾಗ್ತಾ ಹೋಗ್ತಾರೆ, ಅಕ್ಕಪಕ್ಕದ ರಾಜ್ಯಗಳನ್ನೆಲ್ಲ ಗೆಲ್ತಾ ಹೋದಾಗೆ ಕಾಮನ್ ಪೀಪಲಲ್ಲಿ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ, ಒಂದು ಇಷ್ಟ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಇಷ್ಟ ನಮ್ಮ ಪಾಂಪೆಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ he started to grow up a kind of jealous towards Caesar. In 54 BC, Caesar's daughter Julia dies. As I said, she was the only bridge between the relationship of Caesar and Pompey. That bridge was no more. ಆ ಬ್ರಿಡ್ಜ್ ಏನಿತ್ತು, ಒಂದು ಸೇತುವೆ ಏನಿತ್ತು ಪಾಂಪೆ ಮತ್ತು ಸೀಸರ್ನ ನಡುವೆ ಒಂದು ಒಳ್ಳೆಯ ರಿಲೇಷನ್ಶಿಪ್ಗೆ, ಒಂದು ಒಳ್ಳೆಯ ಸಂಬಂಧಕ್ಕೆ, ಅದು ಈಗ ಇಲ್ದಾಗಿದೆ, ಕಡ್ದೋಗಿದೆ. ಆದ್ದರಿಂದ ಏನಾಗ್ತಾ ಇದೆ, ದ ಟೆನ್ಷನ್ ಬಿಟ್ವೀನ್ ಪಾಂಪೆ ಆ್ಯಂಡ್ ಸೀಸರ್ಸ್ ಸ್ಟಾರ್ಟ್ಸ್ ಟು ಗ್ರೋ ಅಪ್. ಅವರಿಬ್ಬರ ನಡುವೆ ಇದ್ದಂಥ ಒಂದು ಟೆನ್ಷನ್ ಅಥವಾ ಅನೀಸಿನೆಸ್ ಏನಾಗುತ್ತೆ, ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಆ್ಯಸ್ ಯು ನೋ ದಟ್ ಪಾಂಪೆ ವಾಸ್ ನಾಟ್ ಅಟ್ ಆಲ್ happy with the Caesar's ambition, Caesar's quest of conquest. ಏನು ಅಕ್ಕಪಕ್ಕದ ಎಲ್ಲ ರಾಜ್ಯಗಳನ್ನ ಗೆಲ್ತಾ ಎಲ್ಲದನ್ನು ತನ್ನ ರೋಮಲ್ಲಿ ಸೇರಿಸ್ಕೊಳ್ಳುವಂಥ ಆಂಬಿಷನ್ ಏನಿದೆ, ಅದು ನಮ್ಮ ಪಾಂಪೆಗೆ ಇಷ್ಟ ಇರಲಿಲ್ಲ. ಆ ಕಾರಣಕ್ಕೆ ಅವರಿಬ್ಬರ ನಡುವೆ ಒಂದು ಸಂಬಂಧದ ಒಂದು ಹಳಸೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ ಸಂಬಂಧ ಮುರಿದು ಬೀಳೋ ಸ್ಥಿತಿಯಲ್ಲಿರುತ್ತೆ. ಅದೇ ಸಮಯಕ್ಕೆ there was another very important incident took place, was that Crassus, the wealthiest man of Rome, was dead. ಏನಾಗುತ್ತೆ, ಈ ಕ್ರಾಸಸ್, as you need to remember the name of Triumvirate, Pompey, Caesar and Crassus. ಇವರು 3 ಜನ ಸೇರಿ ರೋಮ್ನ ಟ್ರೈಮ್ವಿರೇಟ್ ಆಗಿರ್ತಾರೆ ಅಲ್ವಾ. ವೆರಿ ಇಂಪಾರ್ಟೆಂಟ್ 3 persons ಆಫ್ ರೋಮ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರೋಮ್. ಆ 3 ಜನರಲ್ಲಿ ಒಬ್ಬ ವ್ಯಕ್ತಿ ಕ್ರಾಸಸ್ ಸತ್ ಹೋಗ್ತಾರೆ. ಈ ಕಡೆ ಏನಾಗ್ತಾ ಇದೆ, ದ ರಿಲೇಷನ್ಶಿಪ್ ಆಫ್ ಪಾಂಪೆ ಆ್ಯಂಡ್ ಸೀಸರ್ ಸ್ಟಾರ್ಟ್ ಟು ಬ್ರೋಕ್ ಡೌನ್. ಅದು ಮುರಿದು ಬೀಳೋದಿಕ್ಕೆ, ಅಳಿಸೋದಿಕ್ಕೆ ಪ್ರಾರಂಭ ಆಗಿದೆ. ಈ ಕಡೆ 3 ಜನರಲ್ಲಿ ಒಬ್ಬ ವ್ಯಕ್ತಿ ಸತ್ ಹೋಗ್ತಾರೆ. ಆಗ ಏನಾಗುತ್ತೆ ಅಂದರೆ, ಆ್ಯಸ್ Caesar was interested in conquest, interested in acquiring the neighboring states. ಆದ್ದರಿಂದ ಅವ್ರು ಏನು ಮಾಡ್ತಾರೆ, Caesar began his military career and start to conquer the neighboring states. ಅಕ್ಕಪಕ್ಕದ ಎಲ್ಲ ರಾಜ್ಯಗಳನ್ನ ತನ್ನ ರಾಜ್ಯಕ್ಕೆ ಗೆದ್ದುಬಿಟ್ಟು ತನ್ನ ರಾಜ್ಯದಲ್ಲಿ ಸೇರಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಕ್ರಾಸಸ್ನ ಮರಣದ ನಂತರ ಏನಾಗುತ್ತೆ, ಪಾಂಪೆ ಮತ್ತು ಸೀಸರ್ನ ನಡುವೆ ಇದ್ದಂತಹ ಟೆನ್ಷನ್, ಟ್ರಬಲ್ ಏನಾಗುತ್ತೆ, ಬೆಳೀತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಿಯರ್ ಸೀಸರ್ ಸ್ಟಾರ್ಟೆಡ್ ಫೈಟಿಂಗ್. ಹಿ ಸ್ಟಾರ್ಟ್ ಫೈಟ್ ಅಗೇನ್ಸ್ಟ್ ಪಾಂಪೆ. ಪಾಂಪೆಗೆ ಇವರ ಆಂಬಿಷನ್ ಇಷ್ಟ ಇರೋದಿಲ್ಲ. ಆದ್ದರಿಂದ ಅವರು ಅಪೋಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಸೀಸರ್ ಏನು ಮಾಡ್ತಾರೆ, ಹಿ ಡಿಕ್ಲೇರ್ಡ್ a battle against Pompey and the other powerful people. ರೋಮಲ್ಲಿ ಯಾರು ಅವರಿಗೆ ಅಪೋಸ್ ಮಾಡ್ತಾರೆ, ಯಾರು ಅಪೋಸ್ ಆಗಿ ನಿಲ್ತಾರೆ, ಅವರು ಎಲ್ಲರ ಮೇಲೆ ಇವರು ಯುದ್ಧವನ್ನು ಡಿಕ್ಲೇರ್ ಮಾಡ್ತಾರೆ. ಇವನ್ ಹಿ ಫಾಟ್ ವಿತ್ ದ ಸನ್ಸ್ ಆಫ್ ಪಾಂಪೆ.
ಪಾಂಪೆಯ ಮಕ್ಕಳೇನಿರ್ತಾರೆ ಅವ್ರ ಜೊತೆನೂ ಯುದ್ಧವನ್ನು ಮಾಡ್ತಾರೆ. ಈ ಎಲ್ಲ ವಿಷಯಗಳನ್ನ ನೋಡ್ತಾ ಇದ್ದಂತಹ ಸೆನೆಟ್, ದ ಗ್ರೂಪ್ ಆಫ್ ಪೀಪಲ್ ಹೂ ಇನ್ವಾಲ್ವ್ಡ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರೋಮ್ ಸ್ಟಾರ್ಟ್ ಟು ಹ್ಯಾವ್ ಅ ಡಿಸ್ಟರ್ಬೆನ್ಸ್. ಈ ಎಲ್ಲ ಸಂಘಟನೆಗಳು ನಡೀತಾ ಇದೆ. ಏನೇನು ಅಂದರೆ, ಸೀಸರ್ಗೆ ಅಕ್ಕಪಕ್ಕದ ರಾಜ್ಯಗಳನ್ನ ಗೆದ್ದು ತನ್ನ ರಾಜ್ಯದ ಜೊತೆ ಸೇರಿಸ್ಕೋಬೇಕು ಅನ್ನುವ ತುಂಬ ಮಹತ್ವಾಕಾಂಕ್ಷೆ ಇದೆ. ಹಿ ಈಸ್ ಇನ್ ದ ಕ್ವೆಸ್ಟ್ ಆಫ್ ಕಾನ್ಕ್ವರಿಂಗ್ ದ ನೈಬರಿಂಗ್ ಸ್ಟೇಟ್ಸ್. ಮತ್ತೊಂದು ಕಡೆ ಏನಾಗ್ತಾ ಇದೆ, 3 ಜನ ಇಂಪಾರ್ಟೆಂಟ್ ಪರ್ಸನ್, ದ ಫಸ್ಟ್ ಟ್ರೈಮ್ರತ್ತಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾರೆ, ಕ್ರಾಸಸ್. ಆನಂತರ ಪಾಂಪೆಗೆ he didn't like the ambitious nature, the conquering nature of Julius Caesar. So he started opposing Julius Caesar. Julius Caesar declared a war against Pompey. ಜೂಲಿಯಸ್ ಸೀಸರ್ನ ಆಂಬಿಷಿಯಸ್ ಆಗಿರುವಂತಹ ಮಹತ್ವಾಕಾಂಕ್ಷೆ ಏನಿದೆ, ಅಕ್ಕಪಕ್ಕದ ರಾಜ್ಯಗಳನ್ನ ಗೆಲ್ಲಬೇಕು ಅನ್ನೋದು, ಅದನ್ನು ಅಪೋಸ್ ಮಾಡಿದ ತಕ್ಷಣ ನಮ್ಮ ಜೂಲಿಯಸ್ ಸೀಸರ್ ಏನು ಮಾಡ್ತಾರೆ, ಅವ್ರ ಮೇಲೆ ಯುದ್ಧವನ್ನು ಘೋಷಿಸ್ತಾರೆ. ಮತ್ತೇನು ಮಾಡ್ತಾ ಇದ್ದಾರೆ, ಜೂಲಿಯಸ್ ಸೀಸರ್ ವಾಸ್ ಫೈಟಿಂಗ್ ಅಗೇನ್ಸ್ಟ್ ದ ಸನ್ಸ್ ಆಫ್ ಪಾಂಪೆಯ ಮಕ್ಕಳ ಜೊತೆ ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳು ಈ ಸೆನೇಟರ್ಸ್, ದ ಗ್ರೂಪ್ ಆಫ್ ಪೀಪಲ್ ಹೂ ಇನ್ವಾಲ್ವ್ಡ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರೋಮ್ ಹ್ಯಾಡ್ ಅ ಡಿಸ್ಟರ್ಬೆನ್ಸ್. ಈ ಎಲ್ಲ ಕಾರಣದಿಂದ ಅವ್ರಿಗೆ ಏನೋ ಒಂದು ತಳಮಳ ಪ್ರಾರಂಭ ಆಗಿದೆ ಸೆನೇಟಲ್ಲಿ. ಯಾವ ರೀತಿ ತಳಮಳ? ಹೌ ಕುಡ್ ವಿ ಸ್ಟಾಪ್ ಜೂಲಿಯಸ್ ಸೀಸರ್? ಹೌ ಕುಡ್ ವಿ ಲುಕ್ ಅಟ್ ದ ಆಂಬಿಷಿಯಸ್ ನೇಚರ್ ಆಫ್ ಜೂಲಿಯಸ್ ಸೀಸರ್? ಜೂಲಿಯಸ್ ಸೀಸರ್ನ ನಿಲ್ಲಿಸೋದು ಹೇಗೆ, ಸ್ಟಾಪ್ ಮಾಡೋದು ಹೇಗೆ? ಫ್ರಮ್ ಕಾನ್ಕ್ವರಿಂಗ್, ದ ಕ್ವೆಸ್ಟ್ ಆಫ್ ಕಾನ್ಕ್ವರಿಂಗ್, ಆ ಆಂಬಿಷಿಯಸ್ ನೇಚರ್. ಮೊದಲೇ ಹೇಳಿದ್ನಲ್ವಾ, ನೋಡಿದ್ದೆಲ್ಲ ಗೆಲ್ಲಬೇಕು, ನೋಡಿದ್ದೆಲ್ಲ ತನ್ನದಾಗಿಸ್ಕೋಬೇಕು ಅನ್ನುವ ಆಂಬಿಷಿಯಸ್ ನೇಚರ್ ಏನಿದೆ, ಅದನ್ನು ಹೇಗೆ ನಿಲ್ಲಿಸಬೇಕು, ಹೇಗೆ ತಣ್ಣಗಾಗಿಸ್ಬೇಕು ಅನ್ನೋದು ಈ ಸೆನೇಟರ್ಸ್ಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಈ ಕಡೆ ಪಾಂಪೆ ಜೊತೆ ಕೂಡ ಅವ್ರು ಯುದ್ಧ ಮಾಡ್ತಾ ಇದ್ದಾರೆ. ಹೂ ಕುಡ್ ಸ್ಟಾಪ್ ಹಿಮ್? ದಟ್ ವಾಸ್ ದ ಬಿಗ್ ಕ್ವೆಶನ್ ಬಿಫೋರ್ ದ ಸೆನೇಟರ್ಸ್. ಹೇಗೆ ಅವನ್ನ ತಣ್ಣಗಾಗಿಸೋದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಸೆನೇಟರ್ಸ್ ಮುಂದೆ ಕಾಡ್ತಾ ಇದೆ. As we knew that Pompey was jealous, as we knew that Pompey was opposing the ambitious nature of Julius Caesar. ಜೂಲಿಯಸ್ ಸೀಸರ್ನ ಒಂದು ಆಂಬಿಷಿಯಸ್ ನೇಚರ್ ಏನಿದೆ, ಅದನ್ನು ನಮ್ಮ ಪಾಂಪೆ ಏನು ಮಾಡ್ತಿದ್ದಾರೆ, ಅಪೋಸ್ ಮಾಡ್ತಾ ಇದ್ದಾರೆ. ದಟ್ಸ್ ವೈ ಜೂಲಿಯಸ್ ಸೀಸರ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಪಾಂಪೆ ಆ್ಯಂಡ್ ಹಿ ಇನ್ವೇಡೆಡ್ ಇನ್ ಟು ದ ಕಿಂಗ್ಡಮ್ ಆಫ್ ಪಾಂಪೆಯ ಏನು ರಾಜ್ಯ ಇತ್ತು ಅದರಲ್ಲಿ ಕೂಡ ಆಕ್ರಮಣ ಮಾಡ್ತಾರೆ ಜೂಲಿಯಸ್ ಸೀಸರ್. ಹಿ ವಾಸ್ ಸಕ್ಸಸ್ಫುಲ್ ಇನ್ ಚೇಸಿಂಗ್ ಪಾಂಪೆ ವೆರಿ ಫಾರ್ ಅವೇ ಟು ಈಜಿಪ್ಟ್. ಈ ಒಂದು ಆಕ್ರಮಣದಲ್ಲಿ ಹೆದರ್ಕೊಂಡು ಪಾಂಪೆ ಏನು ಮಾಡ್ತಾರೆ, ಈಜಿಪ್ಟ್ಗೆ ಪರಾರಿ ಆಗ್ತಾರೆ, ಈಜಿಪ್ಟ್ಗೆ ಹೊರಟೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ ಥಿಂಗ್ ವಾಸ್ ದಟ್ ಇನ್ ಈಜಿಪ್ಟ್ ಪಾಂಪೆ ವಾಸ್ ಅಸಾಸಿನೇಟೆಡ್ ಬಿಫೋರ್ ಸೀಸರ್ ಕುಡ್ ಕ್ಯಾಪ್ಚರ್ ಹಿಮ್. ಆದರೆ ದುರಾದೃಷ್ಟಕರ ಸಂಗತಿ ಏನು ಅಂದರೆ, ಈಜಿಪ್ಟಲ್ಲಿ ಪಾಂಪೆಯನ್ನು ಯಾರೋ ಕೊಂದು ಹಾಕ್ತಾರೆ. Julius Caesar wanted to capture him in Egypt, but before his capture, Pompey was assassinated. ಪಾಂಪೆನ ಯಾರೋ ಅಲ್ಲಿ ಕೊಂದು ಹಾಕ್ತಾರೆ. ಆ ನಂತರ ಜೂಲಿಯಸ್ ಸೀಸರ್ ಏನು ಮಾಡ್ತಾರೆ, ದ ವೆರಿ ಸ್ಟ್ರಾಂಗ್ ಅಪೋನೆಂಟ್ಸ್ ಆಫ್ ಜೂಲಿಯಸ್ ಸೀಸರ್ ನೌ ವರ್ ದ ಸನ್ಸ್ ಆಫ್ ಪಾಂಪೆ. ದ ಬ್ಯಾಟಲ್ ವಿತ್ ಸನ್ಸ್ ಆಫ್ ಪಾಂಪೆ. ಈಗ ತುಂಬ ಸ್ಟ್ರಾಂಗ್ ಅಪೋನೆಂಟ್, ಪ್ರತಿಸ್ಪರ್ಧಿಗಳು ಯಾರು ಅಂದರೆ ಪಾಂಪೆಯ ಮಕ್ಕಳು. ಅವ್ರ ಜೊತೆ ಏನು ಮಾಡ್ತಾರೆ, ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಹಿ ಫಾಟ್ ವಿತ್ ಸನ್ಸ್ ಆಫ್ ಪಾಂಪೆ. ಅವ್ರ ಜೊತೆಯನ್ನು ಯುದ್ಧ ಮಾಡಿ ಏನು ಮಾಡ್ತಾರೆ, ಹಿ ಕಿಲ್ಡ್ ದ ಸನ್ಸ್ ಆಫ್ ಪಾಂಪೆಯನ್ನ ಮಕ್ಕಳನ್ನ ಸ್ಪೇನಲ್ಲಿ ನಡೆದಂತಹ ಯುದ್ಧದಲ್ಲಿ ಅವ್ರನ್ನ ಕೊಂದು ಹಾಕ್ತಾರೆ. ಯು ಕ್ಯಾನ್ ಲುಕ್ ಅಟ್ ದ ಮ್ಯಾಪ್ ಆಫ್ ದ ರೋಮ್. ಇಲ್ಲಿ ಮ್ಯಾಪಲ್ಲಿ ಏನು ಕಾಣಿಸ್ತಾ ಇದೆ, ಯುರೋಪ್ನ ಮ್ಯಾಪ್ ಇದು. ಯು ಕ್ಯಾನ್ ಸಿ ದ ಮಾರ್ಕ್ ಆಫ್ ರೆಡ್ ಮಾರ್ಕ್ ಏನಿದೆ, ಇದೆಲ್ಲ ರೋಮ್ನ ಆಡಳಿತಕ್ಕೆ ಒಳಪಟ್ಟಂತಹ ಭೂಭಾಗ. ಈ ಕೆಂಪು ಬಣ್ಣದಲ್ಲಿರುವಂಥದ್ದೆಲ್ಲ
The geographical places who are covered in red mark are under the control of Rome. ರೋಮ್ನ ಕಂಟ್ರೋಲಲ್ಲಿರುವಂಥ ಭೂಭಾಗ ಬಿಫೋರ್ ಸೀಸರ್, ಬಿಫೋರ್ ದ ಕಾನ್ಕ್ವರಿಂಗ್ ಆಂಬಿಷನ್ ಅಥವಾ ಕಾನ್ಕ್ವೆಸ್ಟ್ ಆಂಬಿಷನ್ ಆಫ್ ಜೂಲಿಯಸ್ ಸೀಸರ್. ಜೂಲಿಯಸ್ ಸೀಸರ್ನ ಈ ಆಕ್ರಮಣಕಾರಿ ಅಥವಾ ಕಂಡದ್ದನ್ನೆಲ್ಲ ಗೆಲ್ಲಬೇಕು ಅನ್ನುವ ಆಸೆಗಿಂತ ಮುಂಚೆ ಇದ್ದಂತಹ ರೋಮ್ನ ಆಡಳಿತಕ್ಕೆ ಒಳಪಟ್ಟಂತಹ ಭೂಭಾಗ. ಯು ಕ್ಯಾನ್ ಸಿ the another picture of Europe map. You can see here how Julius Caesar expanded his administration, how he conquered the neighboring states of Rome. ರೋಮ್ನ ಅಕ್ಕಪಕ್ಕದ ಇದ್ದಂಥ ಎಲ್ಲ ರಾಜ್ಯಗಳನ್ನ ಗೆದ್ದು ರೋಮ್ನ ಆಡಳಿತಕ್ಕೆ ಒಳಪಡಿಸ್ಕೊಂಡಿರೋದನ್ನ ಈ ಒಂದು ಮ್ಯಾಪಲ್ಲಿ ನೀವು ನೋಡ್ಬೋದು. The difference between the previous picture, in this picture a very small territory is under the control of Rome, but in this map you can see some other geographical area, some other states were under the control of Rome. ನಮ್ಮ ಸೀಸರ್ನ ಆಳ್ವಿಕೆಯ ಸಮಯದಲ್ಲಿ ಅಕ್ಕಪಕ್ಕದ ಹಲವಾರು ರಾಜ್ಯಗಳೇನಾಗಿದೆ, ರೋಮ್ನ ಆಡಳಿತಕ್ಕೆ ಒಳಪಟ್ಟಿದೆ. ಕಂಡದ್ದನ್ನೆಲ್ಲ ಗೆಲ್ಲಬೇಕು ಅನ್ನುವ ಸೀಸರ್ನ ಒಂದು ಮಹತ್ವಾಕಾಂಕ್ಷೆ, ಆ ಗ್ರೇಟ್ ಆಂಬಿಷನ್ ಏನು ಮಾಡಿದೆ, ಎಲ್ಲ ಪ್ರದೇಶಗಳನ್ನ ರೋಮ್ನ ಆಡಳಿತಕ್ಕೆ ಒಳಪಡಿಸಿದೆ. ಎಸ್, we come to know that there was a triumvirate, three very famous and influential people in the group, and they were taking care of the administration of Rome. ಒಂದು 3 ಜನ ತುಂಬ ಇನ್ಫ್ಲೂಯೆನ್ಸ್ ಆಗಿರುವಂತಹ 3 ಜನ ಏನು ಮಾಡ್ತಾ ಇರ್ತಾರೆ, ರೋಮ್ನ ಆಳ್ವಿಕೆಯನ್ನು ನೋಡ್ಕೊಳ್ತಾ ಇರ್ತಾರೆ. ಅಂತ ಟ್ರೈಮ್ವ್ರತ್ ಅಲ್ಲಿ ಜೂಲಿಯಸ್ ಸೀಸರ್ ಒಬ್ಬರು. ಹೀಗಿರುವಂಥ ಸಮಯದಲ್ಲಿ ಏನಾಗುತ್ತೆ, ಜೂಲಿಯಸ್ ಸೀಸರ್ನ ಮನಸ್ಸಲ್ಲಿ ಒಂದು ದೊಡ್ಡ ಕನಸು ಅಂತ ಹೇಳಬೇಕಾ ಅಥವಾ ಒಂದು ಮಹತ್ವಾಕಾಂಕ್ಷೆ ಅಂತ ಹೇಳಬೇಕಾ ಅಂತ ಒಂದು ಆಲೋಚನೆ ಬರುತ್ತೆ. ದಟ್ ವಾಸ್ ದ ಆಂಬಿಷನ್ ಆಫ್ ಕಾನ್ಕ್ವರಿಂಗ್ ದ ನೈಬರಿಂಗ್ ಪ್ಲೇಸಸ್. ಯಾವ್ದ್ಯಾವುದು ಕಾಣುತ್ತೆ ಕಣ್ಣಿಗೆ ಅದನ್ನೆಲ್ಲ ತನ್ನದಾಗಿಸ್ಕೋಬೇಕು, ಗೆಲ್ಲಬೇಕು ಅನ್ನುವ ಮಹತ್ವಾಕಾಂಕ್ಷೆ ಏನು ಮಾಡ್ತಾ ಹೋಗುತ್ತೆ, start to create a kind of suspicion about him that would he like to become a monarch, would he like to become a dictator, would he like to become an emperor. ಎಲ್ಲರ ಮನಸ್ಸಲ್ಲೂ ಒಂದು ಆಲೋಚನೆ, ಒಂದು ಸಸ್ಪಿಷನ್ ಇದೆ, ಅನುಮಾನ ಇದೆ. ಅದು ಅನುಮಾನ ಏನು ಅಂದರೆ, ಬೈ ಕಾನ್ಕ್ವರಿಂಗ್ ದ ನೈಬರಿಂಗ್ ಸ್ಟೇಟ್ಸ್, ಬೈ ಕಾನ್ಕ್ವರಿಂಗ್ ಏನು ಈ ಒಂದು ಗೆದ್ದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರು ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವರು ಮೊನಾರ್ಕ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರಾ, ನಿಯಂತ ಪ್ರಭು ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಎಲ್ಲ ಒಂದು ಅನುಮಾನಗಳೆಲ್ಲರಲ್ಲೂ ಮೂಡ್ತಾ ಇದೆ. ಇಂತಹ ಸಮಯದಲ್ಲಿ ಸೆನೆಟಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇದೆ. ಆ ಕಡೆ ಕ್ಯಾಸ್ಕಸ್ ಸತ್ತೋಗ್ತಾರೆ, ವೆರಿ ಇಂಪಾರ್ಟೆಂಟ್ ವೆಲ್ದಿಯೆಸ್ಟ್ ಪರ್ಸನ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇನ್ ದ ಟ್ರೈಮ್ವ್ರತ್. ಆ 3 ಜನರಲ್ಲಿ ಒಬ್ಬರು ತೀರ್ಕೊಳ್ತಾರೆ. ನಂತರ ಏನಾಗುತ್ತೆ, ದ ವೆರಿ ಬ್ರಿಡ್ಜ್ ಬಿಟ್ವೀನ್ ಸೀಸರ್ ಆ್ಯಂಡ್ ಪಾಂಪೆ ಜೂಲಿಯಾ ವಾಸ್ ಡೆಡ್. ಸೀಸರ್ನ ಮಗಳು ಕೂಡ ಸತ್ತು ಹೋಗ್ತಾರೆ. ಆ ಕಾರಣಕ್ಕೆ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ನ ನಡುವೆ ಇದ್ದಂತಹ ರಿಲೇಷನ್ಶಿಪ್ ಕೆಡೋದಕ್ಕೆ ಪ್ರಾರಂಭ ಆಗುತ್ತೆ. ಆನಂತರ ಪಾಂಪೆ ಶೋಡ್ ಅ ವೆರಿ ಸ್ಟ್ರಾಂಗ್ ಅಪೋಸಿಷನ್ ಟು ದ ಆಂಬಿಷನ್ ಆಫ್ ಸೀಸರ್. ಪಾಂಪೆ ಏನು ಮಾಡ್ತಾರೆ, ನಮ್ಮ ಸೀಸರ್ನ ಕಾನ್ಕ್ವೆಸ್ಟ್ ಐಡಿಯಾ, ಆಂಬಿಷನ್ ಏನಿದೆ ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಅಪೋಸ್ನ ಮಾಡ್ತಾರೆ. ಆ ಕಾರಣಕ್ಕೆ ನಮ್ಮ ಸೀಸರ್ ಏನು ಮಾಡ್ತಾರೆ, ಹಿ ಡಿಕ್ಲೇರ್ಡ್ ಅ ವಾರ್ ಅಗೇನ್ಸ್ಟ್ ಪಾಂಪೆ. ಪಾಂಪೆಯನ್ನ ವಿರುದ್ಧವಾಗಿ, ಪಾಂಪೆ ಅಗೇನ್ಸ್ಟ್ ಆಗಿ ಒಂದು ಯುದ್ಧವನ್ನು ಸಾರ್ತಾರೆ. ಇನ್ ದಿಸ್ ವಾರ್ ಸೀಸರ್ ವಾಸ್ ಸಕ್ಸಸ್ಫುಲಿ ಚೇಸ್ಡ್ ಅವೇ ಪಾಂಪೆ ಟು ಈಜಿಪ್ಟ್. ಏನು ಮಾಡ್ತಾರೆ, ತನ್ನ ರಾಜ್ಯವನ್ನು ಬಿಟ್ಟೇ ಓಡಿಸ್ಬಿಡ್ತಾರೆ. ನಮ್ಮ ಪಾಂಪೆ ಎಲ್ಲಿಗೆ ಹೋಗ್ತಾರೆ, ಈಜಿಪ್ಟ್ಗೆ ಹೋಗ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಹಿ ವಾಸ್ ಕಿಲ್ಡ್ ದೇರ್. ಈಜಿಪ್ಟಲ್ಲಿ ಪಾಂಪೆ
ಮರಣಕ್ಕೆ ಗುರಿ ಹಾಕ್ತಾರೆ, ಕೊಂದು ಹಾಕ್ತಾರೆ ಅವರನ್ನು ಅಲ್ಲಿ. ಆ ನಂತರ ವೆರಿ ಸ್ಟ್ರಾಂಗ್ ಅಪೋನೆಂಟ್ಸ್ ಫಾರ್ ಜೂಲಿಯಸ್ ಸೀಸರ್ ವರ್ ಸನ್ಸ್ ಆಫ್ ಪಾಂಪೆ. ತುಂಬ ಸ್ಟ್ರಾಂಗ್ ಅಪೋನೆಂಟ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮ ಸೀಸರ್ಗೆ? ಪಾಂಪೆಯ ಮಕ್ಕಳು. ಆ ಪಾಂಪೆಯ ಮಕ್ಕಳು ವಿರುದ್ಧವಾಗಿ ಕೂಡ ಅವ್ರು ಏನು ಮಾಡ್ತಾರೆ? ಯುದ್ಧವನ್ನು ಸಾರ್ತಾರೆ. ಆ ನಂತರ ಏನಾಗುತ್ತೆ? ಆ ನಂತರ ಆಫ್ಟರ್ ಸಮ್ ಟೈಮ್, ಆಫ್ಟರ್ ಕಾನ್ಕ್ವರಿಂಗ್ ದ ನೈಬರಿಂಗ್ ಸ್ಟೇಟ್ಸ್, ಹಿ ರಿಟರ್ನ್ಸ್ ಟು ರೋಮ್. ಸೀಸರ್ ಏನು ಮಾಡ್ತಾರೆ? ವಾಪಸ್ ತನ್ನ ರೋಮ್ಗೆ ಬರ್ತಾರೆ, ಕ್ಯಾಪಿಟಲ್ ಸಿಟಿಗೆ ಬರ್ತಾರೆ. ಬಟ್ ಹಿ ಡಿಂಟ್ ಲೈಕ್ ಟು ಎಂಟರ್ ಲೈಕ್ ಅ ಕಾಮನ್ ಸಿಟಿಸನ್. ಅವ್ರಿಗೆ ಕಾಮನ್ ಸಿಟಿಸನ್ ಆಗಿ, ಕಾಮನ್ ಟ್ರೈಮ್ರತ್ ಆಗಿ ವಾಪಸ್ ಬರೋದಕ್ಕೆ ಇಷ್ಟ ಇರಲ್ಲ. ಈ ಕಮ್ಸ್ ಟು ರೋಮ್ ವಿತ್ ಹಿಸ್ ಆರ್ಮಿ. ತನ್ನ ಆರ್ಮಿಯನ್ನು ಕೂಡ ಕರ್ಕೊಂಡು ರೋಮ್ಗೆ ಬರ್ತಾರೆ. ದಿಸ್ ಥ್ರೆಟನ್ಸ್, ದ ಎಂಟರಿಂಗ್ ಆಫ್ Caesar, Julius Caesar with his army threatens the safety of Rome, threatens the republican structure of Rome. ಈ ರಿಪಬ್ಲಿಕನ್ ಸ್ಟ್ರಕ್ಚರ್ ಏನಿದೆ, ದ ಅಡ್ಮಿನಿಸ್ಟ್ರೇಷನ್ ವಾಸ್ ಟೇಕಿಂಗ್ ಕೇರ್ ಬೈ ಪೀಪಲ್. ಅ ಗ್ರೂಪ್ ಆಫ್ ಪೀಪಲ್ ವರ್ ಟೇಕಿಂಗ್ ಕೇರ್. ಅಂಥ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಏನು ಅನಿಸುತ್ತೆ? ಇದು ಎಲ್ಲೋ ಒಂದು ಕಡೆ ಈ ಒಂದು ರಿಪಬ್ಲಿಕನ್ ಸ್ಟ್ರಕ್ಚರ್ ಏನಿದೆ ನಮ್ಮ ರೋಮ್ದು, ಅದಕ್ಕೆ ತೊಂದರೆ ಮಾಡುತ್ತೇನೋ. ಎಲ್ಲೋ ನಮ್ಮ ಜೂಲಿಯಸ್ ಸೀಸರ್ ಮೊನಾರ್ಕ್ ಆಗಿ ಬೆಳೆಯೋದಕ್ಕೆ, ಡಿಕ್ಟೇಟರ್ ಆಗಿ ಬೆಳೆಯೋದಕ್ಕೆ, ಅಥವಾ ಎಂಪರರ್ ಆಗಿ ಬೆಳೆಯೋದಕ್ಕೆ ಆಲೋಚನೆ ಮಾಡ್ತಿದ್ದಾನೇನೋ ಅಂತ ಒಂದು ಭಯವನ್ನು ಹುಟ್ಟಿಸುತ್ತೆ. ಆ ಕಾರಣಕ್ಕೆ ಏನಾಗ್ತಿದೆ? ದೇರ್ ಆರ್ ಲಾಟ್ ಆಫ್ ಸಸ್ಪಿಷನ್ ಅಮಾಂಗ್ ಸೆನೇಟರ್ಸ್. But the common people, citizens of Rome, very much happy with the conquest of Julius Caesar. They are showing much support to Julius Caesar. ಆದರೆ ಕಾಮನ್ ಪೀಪಲ್ ಏನು ಮಾಡ್ತಿದ್ದಾರೆ? ಈ ಎಲ್ಲ ಕಾನ್ಕ್ವೆಸ್ಟಿಗೆ ಸಪೋರ್ಟ್ನ ತೋರಿಸ್ತಾ ಇದ್ದಾರೆ, ಜೂಲಿಯಸ್ ಸೀಸರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇ ವರ್ ಸೋ ಹ್ಯಾಪಿ ವಿತ್ ಜೂಲಿಯಸ್ ಸೀಸರ್ಸ್ ಕಾನ್ಕ್ವೆಸ್ಟ್. So common people are showing support to Julius Caesar. This also makes unhappy senators, upsets senators. ಸಾಮಾನ್ಯ ಜನರು ಅವ್ರಿಗೆ ಸಪೋರ್ಟ್ ಮಾಡೋದು ಕೂಡ ಸೆನೇಟರ್ಸ್ಗೆ ಇಷ್ಟ ಆಗ್ತಾ ಇಲ್ಲ, ಒಂದು ಬೇಜಾರನ್ನು, ಅನುಮಾನವನ್ನು ತರಿಸ್ತಾ ಇದೆ. Caesar was an ambitious leader. And he made some changes in rules and all. He spent a lot of money for public entertainment, and he established some laws and freed farmers and tradesmen from heavy taxes. ಯಾಕೆ ಕಾಮನ್ ಪೀಪಲ್ ನಮ್ಮ ಸೀಸರ್ನ ಇಷ್ಟಪಡ್ತಾ ಇದ್ದಾರೆ ಅನ್ನೋದಕ್ಕೆ ವಿ ಹ್ಯಾವ್ ಲಾಟ್ ಆಫ್ ರೀಸನ್ಸ್ ಹಿಯರ್. He spent money for public entertainment, and he freed farmers and tradesmen from heavy taxes. ತುಂಬ ಹೆವಿ ಟ್ಯಾಕ್ಸಸ್ಸಿಂದ ಕಾಮನ್ ಪೀಪಲ್ನ ಬರ್ಡನ್ನ ಕಮ್ಮಿ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ? ಎಲ್ಲ ಒಂದು ಹೊಸ ಆಲೋಚನೆಗಳನ್ನ ಜನರ ಜೊತೆ ಹಂಚ್ಕೊಳ್ತಾರೆ. ಹಿ ಪ್ರಾಮಿಸಸ್ ದೆಮ್ ಟು ಬ್ರಿಂಗ್ ನ್ಯೂ ಲಾಸ್, ಪ್ರಾಮಿಸಸ್ ದೆಮ್ ಟು ಬ್ರಿಂಗ್ ನ್ಯೂ ಗವರ್ನೆನ್ಸ್. ಈಗ ಏನು ಗವರ್ನೆನ್ಸ್ ನಡೀತಾ ಇದೆ, ಆ ಗವರ್ನೆನ್ಸ್ಗಿಂತ ಒಳ್ಳೆಯ ಗವರ್ಮೆಂಟ್ ತರೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಈ ಎಲ್ಲ ಕಾರಣಕ್ಕೆ ಕಾಮನ್ ಪೀಪಲ್ ಆರ್ ಶೋಯಿಂಗ್ ಸಪೋರ್ಟ್ ಟು ಜೂಲಿಯಸ್ ಸೀಸರ್. ದೇ ವರ್ ವೆರಿ ಹ್ಯಾಪಿ ಅಬೌಟ್ ಜೂಲಿಯಸ್ ಸೀಸರ್. ಜೂಲಿಯಸ್ ಸೀಸರ್ ಬಗ್ಗೆ ತುಂಬ ಸಂತೋಷ ಇದೆ ಕಾಮನ್ ಪೀಪಲ್ಗೆ. ಹಿಯರ್ ಹಿ ರಿಟರ್ನ್ಸ್ ಫ್ರಮ್ ಹಿಸ್ ಕಾನ್ಕ್ವೆಸ್ಟ್. ತನ್ನ ಅಕ್ಕಪಕ್ಕದ ರಾಜ್ಯಗಳನ್ನ ಗೆದ್ಬಿಟ್ಟು ಒಂದಿಷ್ಟು ದಿನಗಳಿಗಾಗಿ ವಾಪಸ್ ರೋಮ್ಗೆ ಬರ್ತಾರೆ. ಆ ಸಮಯದಲ್ಲಿ ನಮ್ಮ ಈ ನಾಟಕ ದ ಟ್ರಾಜಿಡಿ ಆಫ್ ಜೂಲಿಯಸ್ ಸೀಸರ್ ಬಿಗಿನ್ಸ್. ಈ ಒಂದು ಸಮಯದಲ್ಲಿ ಆಫ್ಟರ್ ಕಾನ್ಕ್ವರಿಂಗ್ ಮೆನಿ ನೈಬರಿಂಗ್ ಸ್ಟೇಟ್ಸ್ ಹಿ ರಿಟರ್ನ್ಸ್ ಟು ರೋಮ್. ರೋಮ್ಗೆ ವಾಪಸ್ ಬಂದಿದ್ದಾರೆ. ಇಲ್ಲಿಂದ ನಮ್ಮ ನಾಟಕ ಪ್ರಾರಂಭ ಆಗುತ್ತೆ. What is tragedy? The title of the play is The Tragedy of Julius Caesar. In this slide I have put
two definitions of tragedy. One is Aristotle's, a very famous and very basic of tragedy. ಅರಿಸ್ಟಾಟಲ್ ಅವರ ಒಂದು ಡೆಫಿನಿಷನ್ ಇದೆ ಟ್ರಾಜಿಡಿ ಅಂದರೆ ಏನು ಅಂತ. Shall we look at the definition of Aristotle's tragedy? Tragedy is an imitation of an action that is serious. ಟ್ರಾಜಿಡಿ ನಾಟಕದಲ್ಲಿ ಒಂದು ಟೈಪ್, ಅ ಜಾನ್ರ ಇನ್ ದ ಪ್ಲೇ. ನಾಟಕದ ಒಂದು ಜಾನ್ರ ಅಂತ ಕರಿತೇವೆ. ಹಲವಾರು ವಿಧಗಳಿದೆ ಅಲ್ವಾ ನಾಟಕದಲ್ಲಿ. ಪ್ರಹಸನ ಇದೆ, ಸಾಮಾಜಿಕ ನಾಟಕಗಳಿದೆ. ಆ ರೀತಿ ವಿಧಗಳಲ್ಲಿ ದುರಂತ ನಾಟಕದ್ದು ಕೂಡ ಒಂದು ವಿಧ. ಅದನ್ನು ಯಾವ ರೀತಿ ಹೇಳ್ತಿದ್ದಾರೆ? ಇಮಿಟೇಷನ್ ಆಫ್ ಆ್ಯಕ್ಷನ್ ದಟ್ ಈಸ್ ಸೀರಿಯಸ್. ದುರಂತ ನಾಟಕಗಳಲ್ಲಿ ಈ ಹೇಗಿರುತ್ತೆ ಆ್ಯಕ್ಷನ್, ಹೇಗೆ ಒಂದು ಭಾವನೆ ಇರುತ್ತೆ, ಯಾವ ಒಂದು ಎಮೋಷನ್ಗೆ ತುಂಬ ಒತ್ತನ್ನು ಕೊಟ್ಟಿರ್ತಾರೆ ಅಂದರೆ ತುಂಬ ಸೀರಿಯಸ್ ಆಗಿರೋವಂಥ ಭಾವನೆ, ಸೀರಿಯಸ್ ಆಗಿರೋವಂತಹ ಎಮೋಷನ್. ಕಂಪ್ಲೀಟ್ ಯಾವುದೇ ಒಂದು ಹಪಜಾರ್ಡ್ ಆಗಿರೋದಿಲ್ಲ ಅಂತ, ಅಲ್ಲಿ ಇಲ್ಲಿ ಆಗಿರೋದಿಲ್ಲ. ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿರುತ್ತೆ, ಅದರಲ್ಲೇ ಒಂದು ಪೂರ್ಣತೆಯನ್ನು ಪಡ್ಕೊಂಡಿರತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ಟನ್ ಮ್ಯಾಗ್ನಿಟ್ಯೂಡ್ ವೆರಿ ಸ್ಟ್ರಾಂಗ್ ಎಮೋಷನ್ಸ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಡೈಲಾಗ್ ಡೆಲಿವರಿ. ತುಂಬ ಸ್ಟ್ರಾಂಗ್ ಆಗಿರುವಂಥ ಎಮೋಷನ್ ಇರುತ್ತೆ, ಹಾಗೆ ಮಾತಾಡುವಂತಹ ಡೈಲಾಗ್ಸ್ ಏನಿರುತ್ತೆ ತುಂಬ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ತುಂಬ ಏನು ಭಾರದ ಮಾತು ಅಂತ ಹೇಳ್ತೀವಿ ಅಲ್ವಾ, ಗಟ್ಟಿ ಮಾತುಗಳನ್ನ ಆಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಥ್ರೂ ಪಿಟಿ ಆ್ಯಂಡ್ ಫಿಯರ್. ನಾಟಕದ ಮೂಲಕ ನಾಟಕವನ್ನು ನೋಡ್ತಾ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ, ಒಂದು ಪಿಟಿ, ಅಯ್ಯೋ ಅನ್ನುವ ಭಾವನೆ, ಫಿಯರ್, ಒಂದು ಭಯ, ಎರಡೂ ನಮ್ಮ ಮನಸ್ಸಲ್ಲಿ ಉಂಟು ಮಾಡ್ತಾ ಹೋಗುತ್ತೆ. ಆ ಸ್ಟೇಜ್ ಮೇಲೆ ನಡೀತಾ ಇರುವಂಥ ನಾಟಕ ನೋಡುವವರ ಮನಸ್ಸಲ್ಲಿ ಏನು ಮಾಡುತ್ತೆ, ಒಂದು ಭಯ ಮತ್ತು ಒಂದು ಪಿಟಿ ಅಂದರೆ ಆ ನಾಟಕವನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳ ಮೇಲೆ ನಮಗೆ ಅಯ್ಯೋ ಅನ್ನುವ ಭಾವನೆ ಕೂಡ ಮೂಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಫೆಕ್ಟಿಂಗ್ ದ ಪ್ರಾಪರ್ ಪರ್ಗೇಷನ್ ಕಥಾರ್ಸಿಸ್ ಅಂದರೆ ಏನರ್ಥ ಅಂದರೆ ನೋವನ್ನು, ಆಕ್ರಂದನವನ್ನು ಉಂಟು ಮಾಡುವಂತಹ ಪ್ಲೆಷರ್. ಈ ನಾಟಕ ದುರಂತ ನಾಟಕ ಆಗಿರೋದ್ರಿಂದ ಅದರಲ್ಲಿ ಸಂತೋಷದ ವಿಷಯಗಳಿಗಿಂತ ಹೆಚ್ಚಾಗಿ ಏನಿರುತ್ತೆ, ದುರಂತ, ಕಷ್ಟ, ನೋವು, ಹಲವಾರು ಸಾವುಗಳಿರುತ್ತೆ. ಆ ಎಲ್ಲದು ನಮ್ಮಲ್ಲಿ ಏನು ಮಾಡ್ತಾ ಹೋಗುತ್ತೆ, ಒಂದು ಅತಿಯಾದಂಥ ಪ್ಲೆಷರ್ನ ಕ್ರಿಯೇಟ್ ಮಾಡುತ್ತೆ. ನೋವನ್ನು ಉಂಟು ಮಾಡುವಂಥ ಪ್ಲೆಷರ್ ಹೇಳ್ತೀವಿ ಅಲ್ವಾ, ಅಂಥ ಒಂದು ಪ್ಲೆಷರ್ ಕಥಾರ್ಸಿಸ್ ಅಂದರೆ ಹಾಗೆ, ಅದನ್ನು ನಮ್ಮ ಮನಸ್ಸಲ್ಲಿ ಮೂಡಿಸುತ್ತೆ ಅಂತ ಅರಿಸ್ಟಾಟಲ್ ಅವರು ಹೇಳ್ತಾರೆ. ವೆರಿ ಸಿಂಪಲ್ ಡೆಫಿನೇಷನ್ ಆಫ್ ವೆಬ್ಸ್ಟರ್ ಡಿಕ್ಷನರಿಯಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಒಂದು ಡೆಫಿನೇಷನ್ ಇದೆ. ಟ್ರಾಜಿಡಿ ಈಸ್ ಅ ಸೀರಿಯಸ್ ಪ್ಲೇ, ತುಂಬ ಸೀರಿಯಸ್ ಆಗಿರುವಂಥ ಪ್ಲೇ, ಡೀಲಿಂಗ್ ವಿತ್ ಪ್ರಾಬ್ಲಮ್ಸ್ ಆಫ್ ಅ ಸೆಂಟ್ರಲ್ ಕ್ಯಾರೆಕ್ಟರ್. ಫಾರ್ ಎಕ್ಸಾಂಪಲ್, ನೀವು ಹಲವಾರು ಹೆಸರುಗಳನ್ನ ಎಲ್ಲಾದರೂ ಕೇಳಿರ್ಬೋದು. ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕಗಳು ಟ್ರಾಜಿಡಿ ಅಂತ ಏನು ಹೇಳ್ತೀವಿ ಅದು ಹೇಗಿರುತ್ತೆ ಟೈಟಲ್ ಆಫ್ ದೋಸ್ ಪ್ಲೇಸ್, ಹ್ಯಾಮ್ಲೆಟ್, ಒಥೆಲ್ಲೋ, ಮ್ಯಾಕ್ಬೆತ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಟೈಟಲ್ ಕ್ಯಾರೆಕ್ಟರ್ ಮ್ಯಾಕ್ಬೆತ್ ವಾಸ್ ದ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಪ್ಲೇ. ಹ್ಯಾಮ್ಲೆಟ್ ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಪ್ಲೇ. Title of the play is Hamlet. Othello is the central character and the title of the play is Othello. ಹೀಗೆ ನಮ್ಮ ಟೈಟಲ್ ಕ್ಯಾರೆಕ್ಟರ್ ಇಲ್ಲಿ ನಮ್ಮ ಪ್ಲೇಯಲ್ಲಿ ಜೂಲಿಯಸ್ ಸೀಸರ್ ಏನಿದ್ದಾರೆ ಅವರೇ ಸೆಂಟ್ರಲ್ ಕ್ಯಾರೆಕ್ಟರ್ ಆಗಿದ್ದಾರೆ. ಅವರ ಜೀವನದ ಸುತ್ತಮುತ್ತನೇ ಪೂರ್ತಿ ಕತೆ ನಡೆಯುತ್ತೆ. ಪೂರ್ತಿ ನಾಟಕದ ಕತೆ ಇವರ ಜೀವನದ ಸುತ್ತಮುತ್ತನೇ ನಡೆಯುತ್ತೆ. ಅವರ ಜೀವನ ಯಾವ ಕಡೆಗೆ ಹೋಗ್ತಾ ಹೋಗುತ್ತೆ, ಟು ಅನ್ ಅನ್ಹ್ಯಾಪಿ, ಆ ಡಿಸಾಸ್ಟರ್ ಎಂಡಿಂಗ್. ಬೇಜಾರು, ನೋವು, ಒಂದು ಕೆಟ್ಟ ಅಂತ್ಯವನ್ನು ಅವರ ಜೀವನ ಕಾಣುತ್ತೆ, ಅಂತ ಕಡೆಗೆ ಕತೆ ಹೋಗುತ್ತೆ ಅಂತ ಹೇಳ್ತಾರೆ. ಏನ್ಷಿಯಂಟ್ ಡ್ರಾಮಾಗಳಲ್ಲಿ ಯಾವ ರೀತಿ ಈ ದುರಂತ ಬರ್ತಾ ಇತ್ತು ನಮ್ಮ ನಾಯಕನ ಜೀವನದಲ್ಲಿ ಅಂದರೆ ಫೇಟ್ ನಾವೇನು
ಅದೃಷ್ಟ, ದುರಾದೃಷ್ಟ, ವಿಧಿ ಅಂತ ಹೇಳ್ತೇವೆ. ಅದ್ರ ಮೂಲಕ ಅವರು ಒಂದು ಕೆಟ್ಟ ಅಂತ್ಯವನ್ನು ಕಾಣ್ತಾ ಇದ್ರು ಅಂತ. ಆ್ಯಂಡ್ ಇನ್ ಅ ಟ್ರಾಜಿಕ್ ಫ್ಲಾ ಇನ್ ದಿಸ್ ಕ್ಯಾರೆಕ್ಟರ್. ಟ್ರಾಜಿಕ್ ಫ್ಲಾ ಅಂದರೆ ಎಲ್ಲ ಮನುಷ್ಯರಲ್ಲೂ ಒಂದು ಗುಣ ಇರುತ್ತೆ. ಆ ಗುಣ ಏನು ಅಂದರೆ ಅವರ ಜೀವನದ ಅಂತ್ಯಕ್ಕೆ ಕಾರಣವಾಗತ್ತೆ. ಅದನ್ನು ನಾವು ಟ್ರಾಜಿಕ್ ಫ್ಲಾ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಒಥೆಲೋ ಒಬ್ಬ ಕ್ಯಾರೆಕ್ಟರ್, ಸೆಂಟ್ರಲ್ ಕ್ಯಾರೆಕ್ಟರ್ ಆಫ್ ದ ಪ್ಲೇ ಒಥೆಲೋ. ಅವರಲ್ಲಿ ಟ್ರಾಜಿಕ್ ಫ್ಲಾ ಏನಿತ್ತು ಅಂದರೆ ಆತುರ. ಯಾವುದನ್ನು ಅರ್ಥ ಮಾಡ್ಕೊಳ್ದೆ, ಯಾವುದನ್ನು ಸಮಾಧಾನದಿಂದ ಯೋಚಿಸದೆ, ಒಂದೆರಡು ಬಾರಿ ಆಲೋಚನೆ ಮಾಡದೆ ಎಲ್ಲದನ್ನು ಆತುರವಾಗಿ ಮಾಡಿ ಮುಗಿಸ್ತಾ ಇದ್ರು. ದಟ್ ವಾಸ್ ದ ಟ್ರಾಜಿಕ್ ಫ್ಲಾ. ಫ್ಲಾ ಅಂದರೆ ಕೆಟ್ಟದ್ದು ಅಥವಾ ಸರಿ ಇಲ್ಲದೆ ಇರೋವಂಥ ಗುಣ. ಆ ಸರಿ ಇಲ್ಲದೆ ಇರೋವಂಥ ಗುಣ ಆ ಒಥೆಲೋದಲ್ಲಿ ಆತುರತೆ. ಹಾಗೆ ಹ್ಯಾಮ್ಲೆಟ್ನ ನೋಡಿದ್ರೆ ಹ್ಯಾಮ್ಲೆಟ್ನಲ್ಲಿ ಎಲ್ಲದನ್ನ ನಿಧಾನವಾಗಿ ಮಾಡುವಂಥದ್ದು. 10 ಬಾರಿ ಯೋಚನೆ ಮಾಡೋದನ್ನು 100 ಬಾರಿ ಯೋಚನೆ ಮಾಡುವಂಥದ್ದು. ಈ ಹೆಚ್ಚಾಗಿ ಯೋಚನೆ ಮಾಡುವ ಒಂದು ಗುಣ ಇರುತ್ತೆ. ಅಂದರೆ ಹಿ ಕುಡಂಟ್ ಗೋ ಇನ್ ಟು ಆ್ಯಕ್ಷನ್. ಹಿ ಆಲ್ವೇಸ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಟು ಥಿಂಕ್. ಕೆಲಸ ಮಾಡೋದಿಕ್ಕೆ ಹೋಗದೆ ಆಲೋಚನೆಯಲ್ಲೇ ಸಮಯ ಕಳೀತಾ ಹ್ಯಾಮ್ಲೆಟ್ ಏನು ಮಾಡ್ತಾರೆ, ಬಂದ ಎಲ್ಲ ಅವಕಾಶಗಳನ್ನ ಕೈ ಬಿಡ್ತಾ ಹೋಗ್ತಾರೆ. ದಟ್ ವಾಸ್ ದ ಟ್ರಾಜಿಕ್ ಫ್ಲಾ ಆಫ್ ಹ್ಯಾಮ್ಲೆಟ್. ಮ್ಯಾಕ್ಬೆತಲ್ಲಿ ಏನು? ಆಂಬಿಷನ್. ಒಬ್ಬ ಚಿಕ್ಕ ಕೌನ್ಸಿಲರ್ ಆಗಿರೋಂಥ, ಒಬ್ಬ ಚಿಕ್ಕ ಸೈನ್ಯಾಧಿಕಾರಿಯಾದಂಥ ಮ್ಯಾಕ್ಬೆತ್ ಆ ದೇಶದ ರಾಜನಾಗಬೇಕು ಅಂತ ಕನಸು ಕಾಣ್ತಾರೆ ಅಲ್ವಾ, ಅದು ಆಂಬಿಷನ್. ಆ ಆಂಬಿಷನ್ ವಾಸ್ ದ ಟ್ರಾಜಿಕ್ ಫ್ಲಾ ಇನ್ ಮ್ಯಾಕ್ಬೆತ್. ಆ ಒಂದು ಆಂಬಿಷನ್ನ ಪಡೆಯೋದಕ್ಕೆ ದ ಪಾತ್ ವೇ ಹಿ ಚೂಸಸ್. ಆ ಆಂಬಿಷನ್, ಈಗ ರಾಜನಾಗಬೇಕು, ಸರಿಯಾದ ಮಾರ್ಗದಲ್ಲಿ ಮ್ಯಾಕ್ಬೆತ್ ರಾಜನಾಗ್ತಾರೆ? ಇಲ್ಲ. ಹಲವಾರು ಜನರನ್ನು ಕೊಂದು, ತನ್ನ ಸ್ನೇಹಿತನನ್ನೇ ಕೊಂದು ರಾಜನಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ರಾಜನಾಗೋದಕ್ಕೆ ಅವರು ಆಯ್ದುಕೊಂಡಂಥ ದಾರಿ ಇದೆಯಲ್ಲ, ಅದು ಸರಿ ಇರಲಿಲ್ಲ. ಹಾಗಾಗಿ ಮ್ಯಾಕ್ಬೆತ್ನ ಜೀವನದಲ್ಲಿ, ಮ್ಯಾಕ್ಬೆತ್ನ ಗುಣಗಳಲ್ಲಿ ಅವಗುಣ ಯಾವುದು ಅಂದರೆ ಆಂಬಿಷನ್. ಆ ಆಂಬಿಷನ್ನ ಪಡೆಯೋದಿಕ್ಕೆ, ಆಂಬಿಷನ್ನ ಕೈಗತ ಮಾಡ್ಕೊಳ್ಳೋದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಂತಹ, ಚೂಸ್ ಮಾಡ್ಕೊಂಡಂತಹ ಒಂದು ದಾರಿ ಇದೆಯಲ್ಲ, ಅದು ಸರಿ ಇರಲಿಲ್ಲ. ಅಲ್ಲಿ ಟ್ರಾಜಿಕ್ ಫ್ಲಾ ವಾಸ್ ಆಂಬಿಷನ್ ಅಂತ ಹೇಳ್ತೇವೆ. ಹಾಗಾದರೆ ಈಗ ಒಂದು ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ, ಜೂಲಿಯಸ್ ಸೀಸರ್ನ ಬಯೋಗ್ರಫಿಯನ್ನು ತಿಳ್ಕೊಂಡಿದ್ದೀವಿ, ಒಂದು ಸರ್ಫಿಷಿಯಲ್ ಆಗಿರುವಂಥ ಒಂದು ಹಿಸ್ಟಾರಿಕಲ್ ಐಡಿಯಾ ನಮಗೆ ಬಂದಿದೆ. ಕುಡ್ ಯು ಗೆಸ್ ವಾಟ್ ವಾಸ್ ದ ಟ್ರಾಜಿಕ್ ಫ್ಲಾ ಇನ್ ದ ಜೂಲಿಯಸ್ ಸೀಸರ್? ಯಾವುದು ಟ್ರಾಜಿಕ್ ಫ್ಲಾ ಇರ್ಬೋದು ನಮ್ಮ ಜೂಲಿಯಸ್ ಸೀಸರಲ್ಲಿ? ಸ್ವಲ್ಪ ಆಲೋಚನೆ ಮಾಡಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದ ಟ್ರಾಜಿಕ್ ಫ್ಲಾ ಆಫ್ ಜೂಲಿಯಸ್ ಸೀಸರ್. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಇನ್ ಮಾಡರ್ನ್ ಡ್ರಾಮಾ ಯೂಶ್ವಲಿ ಬೈ ಮಾರಲ್ ವೀಕ್ನೆಸ್ ಅಗೇನ್ ದ ಟ್ರಾಜಿಕ್ ಫ್ಲಾ. ನಮ್ಮ ಗುಣಗಳಲ್ಲಿ ಒಂದು ಅವಗುಣ ಏನಿರುತ್ತೆ, ಆ ಅವಗುಣ ನಮ್ಮ ಅಂತ್ಯಕ್ಕೆ, ನಮ್ಮ ಎಲ್ಲದನ್ನ ಕಳ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಆ ಅವಗುಣನ ಇಲ್ಲೇನಂತ ಹೇಳ್ತಿದ್ವಿ? ಮಾರಲ್ ವೀಕ್ನೆಸ್ ಅಂತ ಹೇಳ್ತಾ ಇದ್ವಿ. ಸೈಕಲಾಜಿಕಲ್ ಮ್ಯಾಲ್ ಅಡ್ಜಸ್ಟ್ಮೆಂಟ್. ನಮ್ಮಲ್ಲಿ ಎಲ್ಲರಲ್ಲೂ ಸರಿ ತಪ್ಪನ್ನು ಆಲೋಚನೆ ಮಾಡುವಂಥ ಗುಣ ಇರುತ್ತೆ. ಸರಿ ಯಾವುದು, ತಪ್ಪು ಯಾವುದು ನಿರ್ಧಾರ ತೆಗೆದುಕೊಳ್ಳುವಂತಹ ಅಂತಃಕರಣ ಇರುತ್ತೆ. ಸರಿಯಾದನ್ನೇ ಮಾಡಬೇಕು ಅನ್ನುವ ನಮ್ಮ ಮನಸ್ಸು ಯಾವಾಗಲೂ ಹೇಳ್ತಾ ಇರುತ್ತೆ. ಆದರೂ ನಾವೇನು ಮಾಡ್ತೇವೆ, ಆ ಒಂದು ಅಂತಃಕರಣವನ್ನು, ನಮ್ಮ ಸರಿಯಾದದ್ದನ್ನೇ ಮಾಡಬೇಕು ಅನ್ನುವ ಮನಸ್ಸನ್ನು ಸಪ್ರೆಸ್ ಮಾಡ್ತೇವೆ. ಆ ಸಪ್ರೆಸ್ ಮಾಡೋದನ್ನ ಇಲ್ಲಿ ಏನಂತ ಕರೀತಾ ಇದ್ದಾರೆ? ಸೈಕಲಾಜಿಕಲ್ ಮ್ಯಾಲ್ ಅಡ್ಜಸ್ಟ್ಮೆಂಟ್ ಅಂತ ಕರೀತಾ ಇದ್ದಾರೆ. ಆ್ಯಂಡ್ ಸೋಷಿಯಲ್ ಪ್ರೆಷರ್ ಹೇಗೆ ಅಂದರೆ, ಪಕ್ಕದ ಮನೆಯಲ್ಲಿ ಕಾರ್ ಇದೆ, ಆದ್ದರಿಂದ ನಾವ್ಯಾಕೆ ಕಾರ್ ತಗೋಬಾರ್ದು ಅನ್ನುವ ಒಂದು ಆಲೋಚನೆ ಇದೆಲ್ಲ. ನಮಗೆ ಕಾರ್ ಅವಶ್ಯಕತೆ ಇದೆಯಾ? ಕ್ಯಾನ್ ವಿ ಅಫೋರ್ಡ್ ಎಕನಾಮಿಕಲಿ ಟು ಬೈ ಅ ಕಾರ್? ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಇದೆಯಾ ನಮ್ಮ ಫೈನಾನ್ಷಿಯಲ್ ಕಂಡೀಷನಲ್ಲಿ ಅಂತೆಲ್ಲ ಆಲೋಚನೆ ಮಾಡಿದೆ. ಪಕ್ಕದ ಮನೆಯಲ್ಲಿ ಕಾರ್ ಇದೆ, ನನಗೆ ಕಾರ್ ಬೇಕು, ನನ್ನ ಫ್ರೆಂಡ್ ಹತ್ರ ಬೈಕ್ ಇದೆ, ನನಗೆ ಬೈಕ್ ಬೇಕು ಅನ್ನುವ ಆಲೋಚನೆ ಇದೆ ಅಲ್ವಾ, ಅದನ್ನು ನಾವು ಸೋಷಿಯಲ್ ಪ್ರೆಷರ್ ಅಂತ ಕರಿತೇವೆ. ಈ ಸೋಷಿಯಲ್ ಪ್ರೆಷರ್ ಕೂಡ ಏನು ಮಾಡುತ್ತೆ? ನಮ್ಮ ಅವಗುಣಗಳು ಜಾಸ್ತಿ ಆಗೋದಕ್ಕೆ, ನಮ್ಮಿಂದ ಕೆಟ್ಟ ಕೆಲಸಗಳನ್ನ ಮಾಡಿಸೋದಕ್ಕೆ ಈ ಎಲ್ಲವೂ ಕಾರಣವಾಗುತ್ತೆ ಅಂತ ವೆಬ್ಸ್ಟರ್ ಡಿಕ್ಷನರಿ ಹೇಳತ್ತೆ. ಎಲ್ಲ ಕಾರಣದಿಂದ ಒಂದು ದುರಂತ ಸಂಭವಿಸುತ್ತೆ ಅನ್ನೋದು ವೆಬ್ಸ್ಟರ್ ಡಿಕ್ಷನರಿಯ
ಒಂದು ಡೆಫಿನೇಷನ್. ಕಮ್ಸ್ ಬ್ಯಾಕ್ ಟು ಅವರ್ ಜೂಲಿಯಸ್ ಸೀಸರ್, ದ ಟ್ರಾಜಿಡಿ ಆಫ್ ಜೂಲಿಯಸ್ ಸೀಸರ್. ಈ ಎಲ್ಲ ಡೆಫಿನೇಷನ್ನ ಮನಸ್ಸಲ್ಲಿ ಇಟ್ಕೊಂಡು, ಬೈ ಕೀಪಿಂಗ್ ಆಲ್ ದೀಸ್ ಡೆಫಿನೇಷನ್ಸ್ ಆ್ಯಂಡ್ ದ ವೇ ಹೌ a central character moves towards, how a central character faces the problems, challenges and faces an end, disastrous end. ಹೇಗೆ ಒಂದು ದುರಂತವಾಗಿರುವಂಥ ಅಂತ್ಯವನ್ನು ಕಾಣ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಲೆಟ್ ಮಿ ಸ್ಟಾಪ್ ಹಿಯರ್. ಇಲ್ಲಿಗೆ ಇವತ್ತಿನ ಒಂದು ಡಿಸ್ಕಷನ್ನ ಐ ಆಮ್ ಗೋಯಿಂಗ್ ಟು ಸ್ಟಾಪ್, ನಿಲ್ಲಿಸ್ತೇನೆ. ವಾಟ್ ಯು ನೀಡ್ ಟು ಡೂ, ಯು ಜಸ್ಟ್ watch the video and try to understand the brief history of Rome and political structure of Rome and how these incidents influenced William Shakespeare to write our play. Let's guess what will be the psychological trauma, or what are the social pressure or the tragic flaw we have in Julius Caesar. ಅವರ ಟ್ರಾಜಿಕ್ ಫ್ಲಾ ಯಾವುದು ಅಂತ ಆಲೋಚನೆ ಮಾಡ್ತಾ ಇಂದಿನ ವಿಡಿಯೋವನ್ನು ನೋಡೋಣ. ಥ್ಯಾಂಕ್ ಯು.